ಹಲೋ ಗೆಳೆಯರೇ, ತಮಗೆಲ್ಲರಿಗೂ ಸ್ವಾಗತ BNB ನಾಲೆಜ್ನಲ್ಲಿ. ವೀಕ್ಷಕರೇ, ನಮಿತ್ ಮಲ್ಹೋತ್ರಾ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ನಿರ್ಮಾಣದ ರಾಮಾಯಣ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಾಕಿದೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಣವೀರ್ ಕಪೂರ್ ಇವರಿಬ್ಬರು ರಾಮಾಯಣದಲ್ಲಿ ನಟಿಸುತ್ತಿರುವ ಕಾರಣ ಇವರಿಬ್ಬರ ಅಭಿಮಾನಿಗಳು ರಾಮಾಯಣ ಸಿನಿಮಾಗಾಗಿ ಬಹಳಷ್ಟು ಕುತೂಹಲದಿಂದ ಕಾಯುತ್ತಿದ್ದಾರೆ. ಅಷ್ಟಿದ್ದರೂ ಕೂಡ ರಾಮಾಯಣದ ಬಗ್ಗೆ ಅಧಿಕೃತವಾಗಿ ಇನ್ನೂ ಹೆಚ್ಚು ಮಾಹಿತಿ ಘೋಷಣೆಯಾಗಿಲ್ಲ. ಆದರೆ ಸದ್ದಿಲ್ಲದೆ ಸಿನಿಮಾ ಚಿತ್ರೀಕರಣ ನಡೀತಿದೆ ಎಂದು ವರದಿಯಾಗಿದೆ. ರಣವೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಚಿತ್ರದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ. ಹಾಗೂ ಈ ಸಿನಿಮಾಗಾಗಿ ಟೈಟಲ್ ಏನಿರಬಹುದು, ಯಾವ ಸಂಕಷ್ಟದಲ್ಲಿ ಸಿನಿಮಾ ತಲುಪಿದೆ ಹಾಗೂ ಮತ್ತೇನು ಸುದ್ದಿಗಳು ಈ ಸಿನಿಮಾದ ಬಗ್ಗೆ ಹೊರಬಿದ್ದಿವೆ ಎಂದು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀವಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ರಾಮಾಯಣ ಕಾವ್ಯ ಆಧರಿಸಿ ಈಗಾಗಲೇ ಸಾಕಷ್ಟು ಸಿನಿಮಾಗಳು, ಧಾರಾವಾಹಿಗಳು ಹಾಗೂ ನಾಟಕಗಳು ಬಂದಿವೆ. ಆದರೆ ಮತ್ತೆ ಆ ಅದ್ಭುತ ಕಾವ್ಯ ಆಧರಿಸಿ ಸಿನಿಮಾ ಮಾಡುವ ಪ್ರಯತ್ನ ನಡೆಯುತ್ತಲೇ ಇದೆ. ಅದೇ ಕಥೆಯನ್ನೇ ಆಧರಿಸಿ ಕಳೆದ ವರ್ಷ ಆದಿಪುರುಷ ಸಿನಿಮಾ ಕೂಡ ಮೂಡಿ ಬಂದಿತ್ತು. ಆದರೆ ಈ ಚಿತ್ರ ನೋಡಿದ ಜನರು ಅಷ್ಟೇನೂ ರೆಸ್ಪಾನ್ಸ್ ಮಾಡದ ಕಾರಣ ತಕ್ಕ ಮಟ್ಟಿಗೆ ಈ ಸಿನಿಮಾ ನಡೆಸಬೇಕಾಗಿ ಬಂದಿತ್ತು. ಈಗ ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ಈ ಪೌರಾಣಿಕ ದೃಶ್ಯ ಕಾವ್ಯ ತೆರೆಗೆ ಬರಲಿದೆ. 2 ಭಾಗಗಳಾಗಿ ರಾಮಾಯಣ ಚಿತ್ರವನ್ನು ತೆರೆಗೆ ಬರುವ ಪ್ರಯತ್ನಗಳು ನಡೆಯುತ್ತವೆ. 835 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಡುವ ಸಾಹಸಕ್ಕೆ ರಾಮಾಯಣ ಟೀಮ್ ಕೈ ಹಾಕಿದೆ. ಶ್ರೀರಾಮನಾಗಿ ರಣವೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸುತ್ತಿದ್ದು, ಚಿತ್ರವನ್ನು ನಿರ್ಮಿಸುವ ಜೊತೆಗೆ ರಾವಣನ ಪಾತ್ರದಲ್ಲಿ ಯಶ್ ನಟಿಸುತ್ತಾರೆ ಎನ್ನುವ ಸುದ್ದಿಯೊಂದಿಗೆ ದಶರಥನಾಗಿ ಅರುಣ್ ಗೋವಿಲ್, ಹನುಮಂತನಾಗಿ ಸನ್ನಿ ಡಾಯ್ಲ್, ಕೈಕೆಯಾಗಿ ಲಾರಾ ದತ್, ವಿಭೀಷಣನಾಗಿ ವಿಜಯ್ ಸೇತುಪತಿ, ಹಾಗೆ ಶೂರ್ಪನಖಿಯಾಗಿ ರಕುಲ್ ಪ್ರೀತ್ ಸಿಂಗ್ ನಟಿಸುತ್ತಾರೆ ಎನ್ನುವ ಚರ್ಚೆ ಬಾಲಿವುಡ್ನಲ್ಲಿ ನಡೆಯುತ್ತಿದೆ. ಸೆಟ್ಗಳನ್ನು ನಿರ್ಮಿಸಿ ಈಗಾಗಲೇ ಚಿತ್ರೀಕರಣ ಕೂಡ ಆರಂಭಿಸಿದ್ದು, ಇದೆಲ್ಲರ ನಡುವೆ ಚಿತ್ರಕ್ಕೆ ಸಂಕಷ್ಟವೊಂದು ಎದುರಾಗಿದೆ. ಇದೇ ಕಾರಣಕ್ಕೆ ಸಿನಿಮಾ ಚಿತ್ರೀಕರಣ ಕೂಡ ನಿಲ್ಲಿಸಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಏನಪ್ಪಾ ಇದು, ಯಾವ ಸಂಕಷ್ಟ ಹಾಗೂ ಚಿತ್ರೀಕರಣ ನಿಲ್ಲಲು ಕಾರಣ ಏನು ಎಂದು ಯೋಚಿಸುತ್ತಿದ್ದೀರಾ? ಇದಕ್ಕೆ ಕಾರಣ ಏನು ಅಂತ ನೋಡುವುದಾದರೆ, ಇತ್ತೀಚೆಗೆ ಅಲ್ಲು ಮಂಟೇನ ಮೀಡಿಯಾ ವೆಂಚರ್ಸ್ LMP ಸಂಸ್ಥೆ ರಾಮಾಯಣ ಚಿತ್ರತಂಡಕ್ಕೆ ನೋಟಿಸ್ ಕಳುಹಿಸಿತ್ತು. ಅದರಂತೆ ರಾಮಾಯಣ ನಿರ್ಮಾಪಕರು ಈ ಕಂಪನಿಯೊಂದಿಗಿನ ಒಪ್ಪಂದದ ಪ್ರಕಾರ ಕೆಲವು ಸ್ಕ್ರಿಪ್ಟ್ ಹಕ್ಕುಗಳನ್ನು ಖರೀದಿಸಿದ್ದಾರೆ. ಆದರೆ ಅದರ ಪ್ರಕ್ರಿಯೆಯು ಪೂರ್ಣಗೊಂಡಿಲ್ಲ. ಅಂದರೆ ನಮಗೆ ಪಾವತಿಸಬೇಕಾದ ಮೊತ್ತ ಪಾವತಿಸಿಲ್ಲ ಎಂದು ನೋಟಿಸ್ ಕಳುಹಿಸಲಾಗಿದೆ. ನೋಟಿಸ್ ಬಂದ ಬಳಿಕ ಕೂಡ ಒಂದಷ್ಟು ಚಿತ್ರೀಕರಣ ನಡೆದಿತ್ತು, ಆದರೆ ಈಗ ನಿಂತು ಹೋಗಿದೆ ಎನ್ನಲಾಗುತ್ತಿದೆ. ನೋಟಿಸ್ ವಿಚಾರವಾಗಿ ಸಮಸ್ಯೆ ಬಗೆಹರಿಸಿಕೊಂಡು ಮುಂದುವರೆಯಲು ರಾಮಾಯಣ ಚಿತ್ರತಂಡ ನಿರ್ಧರಿಸಿದ್ದು, ಇದೆಲ್ಲದರ ನಡುವೆ ಸಿನಿಮಾ ಟೈಟಲ್ ಏನು ಎನ್ನುವ ಬಗ್ಗೆಯೂ ಬಹಳಷ್ಟು ಚರ್ಚೆಗಳು ನಡೆಯುತ್ತಿದೆ. ಆದರೆ ಸಿನಿಮಾ ತಂಡ ಇದಕ್ಕೊಂದು ಹೆಸರು ಆಗಲೇ ಇಡಲು ನಿರ್ಧರಿಸಿದ್ದಾರೆ ಅಂತಾನೂ ಸುದ್ದಿಯಲ್ಲಿದ್ದು, ಅದೇನು ಅಂತ ನೋಡೋಣ. ವೀಕ್ಷಕರೇ, ನಾವು ಕಂಡ ಹಾಗೆ ರಾಮಾಯಣ ಕಾವ್ಯವನ್ನು ಆಧರಿಸಿ ಸಿನಿಮಾ ಮಾಡಿದರೂ ಕೂಡ ಅದಕ್ಕೆ ಟೈಟಲ್ ಬೇರೆ ಬೇರೆಯಾಗಿ ಇಡುವುದನ್ನು ನಾವು ಕಂಡಿದ್ದೇವೆ. ಕಳೆದ ವರ್ಷ ಪ್ರಭಾಸ್ ನಟನೆಯ ಚಿತ್ರಕ್ಕೆ ಆದಿಪುರುಷ ಎನ್ನುವ ಟೈಟಲ್ ಫಿಕ್ಸ್ ಆಗಿತ್ತು. ಈಗ ಬರುವ ರಾಮಾಯಣ ಚಿತ್ರಕ್ಕೆ ಗಾಡ್ ಪವರ್ ಹೆಸರಿನಲ್ಲಿ ರಣವೀರ್ ಕಪೂರ್, ಸಾಯಿ ಪಲ್ಲವಿ ನಟನೆಯ ಸಿನಿಮಾಗೆ ಹೆಸರಿಡಲಾಗುತ್ತದೆ ಎನ್ನುವ ಚರ್ಚೆಗಳು ಉಂಟಾಗಿವೆ. ಗಾಡ್ ಪವರ್ ಎನ್ನುವ ಟೈಟಲ್ ಅಥವಾ ಸಬ್ ಟೈಟಲ್ ಚಿತ್ರಕ್ಕೆ ಇರಲಿದ್ದು, 2 ಭಾಗಗಳಾಗಿ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ. ಮೊದಲ ಭಾಗದಲ್ಲಿ ಸೀತಾರಾಮ್ ಬಾಲ್ಯ, ಮದುವೆ, ವನವಾಸದ ಆರಂಭ ಹಾಗೂ ಸೀತಾ ಅಪಹರಣ ಕಥೆ ಇರುತ್ತದೆ. 2ನೇ ಭಾಗದಲ್ಲಿ ಇನ್ನುಳಿದ ಕಥೆ ಹೇಳುತ್ತಾರೆ ಎನ್ನಲಾಗಿದ್ದು, ಈ ಸಿನಿಮಾಗಳ ಫಲಿತಾಂಶ ನೋಡಿಕೊಂಡು ಹನುಮಂತ ಪಾತ್ರ ಮುಂದುವರಿಸಿ ಮತ್ತೊಂದು ಸಿನಿಮಾ ಮಾಡುತ್ತಾರೆ ಎನ್ನುವ ಮಾತುಗಳು ಕೇಳಿಬಂದಿವೆ. ವೀಕ್ಷಕರೇ, ಗಾಡ್ ಪವರ್ ಎನ್ನುವುದು ನಿಜವಾಗಿಯೂ ಸಿನಿಮಾ ಟೈಟಲ್ಲ ಅಥವಾ ಬರೀ ವದಂತಿನ ಎನ್ನುವುದು ಇನ್ನಷ್ಟೇ ಕೆಲವು ಅಧಿಕ ಮಾಹಿತಿಗಳು ಬರಬೇಕಾಗಿವೆ. ಅಧಿಕೃತವಾಗಿ ಸಿನಿಮಾ ಘೋಷಣೆ ಆಗುವವರೆಗೂ ಯಾವುದನ್ನು ನಂಬಲು ಸಾಧ್ಯವಿಲ್ಲ. 2026ರಲ್ಲಿ ಈ ಸಿನಿಮಾ ಭಾಗಗಳು ನೋಡ ಸಿಗಬಹುದು ಎನ್ನುವ ಒಂದು ಭರವಸೆಯನ್ನು ಇಟ್ಟುಕೊಂಡು ಅಭಿಮಾನಿಗಳು ಕಾಯುತ್ತಿದ್ದಾರೆ. ರಾಮಾಯಣ ಚಿತ್ರತಂಡ ಈ ಸಿನಿಮಾಕ್ಕಾಗಿ ಮಾಡುತ್ತಿರುವ ಕಾರ್ಯಗಳಿಗೆ ಫಲ ಸಿಗಲಿ ಎಂದು ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಈ ಹಿಂದೆ ಬಂದಿದ್ದ ಆದಿಪುರುಷ ಸಿನಿಮಾ ಹಾಗೂ ಈಗ ಬರುವ ರಾಮಾಯಣದಲ್ಲಿ ಏನು ವ್ಯತ್ಯಾಸ ಇರುತ್ತದೆ ಎಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.